ನಮಸ್ಕಾರ ಗೆಳೆಯರೆ. ನನ್ನ ಹೆಸರು ಸುನಿಲ್ ಜಯಪ್ರಕಾಶ್ ಅಂತ. ಪ್ರೀತಿಯಿಂದ ಎಲ್ಲರೂ ನನ್ನಿ ಸುನಿಲ್ ಅಂತ ಕರೀತಾ ಇರ್ತಾರೆ. ಈ ವಿಡಿಯೋ ಉದ್ದೇಶ ಏನಪ್ಪ ಅಂದರೆ, ಮೊಬೈಲ್ಗಳ ಮೂಲಕ, ವಿಶೇಷವಾಗಿ ಐಫೋನಿನ ಮೂಲಕ ಸುಧಾ ಕನ್ನಡ ವಾರಪತ್ರಿಕೆಯನ್ನು ಓದೋಕ್ಕೆ ಅನುವು ಮಾಡಿಕೊಡುವಂತಹ ಸುಧಾ ಅನ್ನೋ ಒಂದು ಐಫೋನ್ ಅಪ್ಲಿಕೇಶನನ್ನು ನಿಮಗೆ ಪರಿಚಯಿಸೋದು. ಮೊಟ್ಟ ಮೊದಲನೇದಾಗಿ ಹೇಳಬೇಕಂದ್ರೆ, ನನಗೆ ವೈಯಕ್ತಿಕವಾಗಿ ಸುಧಾ, ತರಂಗ, ಮಯೂರ, ತುಷಾರ, ಚಂದಮಾಮ, ಚುಟುಕ ಇವುಗಳೆಲ್ಲ ತುಂಬ ಇಷ್ಟ. ಚಿಕ್ಕವನಿದ್ದಾಗಿಂದನೂ ಇದನ್ನೆಲ್ಲ ಓದ್ತಾ ಇದ್ದೆ. ಈಗ ನಾನು ಯಾಕೆ ಇವುಗಳನ್ನ ಓದೋಕ್ಕೆ ಅನುವು ಮಾಡಿಕೊಡುವಂಥ ತಂತ್ರಾಂಶಗಳನ್ನ ಬರೀಬಾರ್ದು ಅಂತ ಅನಿಸಿದಾಗ ಖುಷಿಯಿಂದ ಸುಧಾವನ್ನು ಆಯ್ಕೆ ಮಾಡಿಕೊಂಡು ಒಂದು ಅಪ್ಲಿಕೇಶನ್ ಬರೆಯೋಕ್ಕೆ ಶುರು ಮಾಡಿದೆ. ಅದರ ಫಲಶ್ರುತಿಯೇ ಈಗ ಸುಧಾ. ಈ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿದಾಗ ನಿಮ್ಮ ಐಫೋನ್ ಅಥವಾ ಐಪಾಡ್ ಟಚ್ಚಲ್ಲಿ ಸುಧಾ ಅನ್ನೋ ಒಂದು ಅಪ್ಲಿಕೇಶನ್ ಬಂದಿರುತ್ತೆ. ಅದನ್ನು ಓಡಿಸಿದಾಗ ಪ್ರಸ್ತುತ ವಾರದಿಂದ ಹಿಡಿದು ಹಿಂದಿನ 3 ವರ್ಷಗಳ ತನಕದ ಸುಧಾ ವಾರವನ್ನು ಆಯ್ಕೆ ಮಾಡೋಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಈಗ ಪ್ರಸ್ತುತ ವಾರ ಜುಲೈ 29 ಅಂತ ಅಂದ್ಕೊಂಡ್ರೆ, ಅದನ್ನು ಆಯ್ಕೆ ಮಾಡಿದಾಗ ಇಂಟರ್ನೆಟ್ ಮೂಲಕ ನೀವಿಲ್ಲಿ ಗಮನಿಸಬಹುದು, ಇಂಟರ್ನೆಟ್ ಮೂಲಕ ಡೌನ್ಲೋಡ್ ಆಯಿತು. ಮೊದಲನೇ ಪುಟ ಡೌನ್ಲೋಡ್ ಆಯಿತು. ಇದೇನಪ್ಪ, ಈಗ ಮೊದಲನೇ ಪುಟ ಬಂತು. ಸೊ ಎರಡನೇ ಪುಟಕ್ಕೆ ಹೋಗ್ಬೇಕಂತ ಹೇಳಿದ್ರೆ, ನಿಮ್ಮ ಐಫೋನ್ ಪರಿಭಾಷೆಯಲ್ಲಿ ಹೇಳಬೇಕಂದ್ರೆ ಬಲದಿಂದ ಎಡಕ್ಕೆ ಸ್ಕ್ರಬ್ಬಿಂಗ್ ಮಾಡಬೇಕು. ಸ್ಕ್ರಬ್ಬಿಂಗ್ ಮಾಡಿದಾಗ ಏನಾಗುತ್ತೆ, ಪುನಃ ನೀವು ಗಮನಿಸಬಹುದು, ಇಂಟರ್ನೆಟ್ ಮೂಲಕ ಡೌನ್ಲೋಡ್ ಆಯಿತು. ಎರಡನೇ ಪುಟ ಡೌನ್ಲೋಡ್ ಆಯಿತು. ಯಾವುದೋ ಒಂದು ಜಾಹೀರಾತಿದೆ. ಈಗ ನೀವಿಲ್ಲಿ ಗಮನಿಸಬಹುದು, ಇಲ್ಲಿ ಅಕ್ಷರಗಳೆಲ್ಲ ಚಿಕ್ಕದಾಗಿದೆ, ಏನದು ಅಂತ ಕಾಣಲ್ಲ. ಸೊ ಈ ಐಫೋನ್ ಬಳಸಿರೋರಿಗೆ ಗೊತ್ತಿರುತ್ತೆ, 2 ಬೆರಳುಗಳ ಸಹಾಯದ ಮೂಲಕ ಝೂಮ್ ಇನ್ ಝೂಮ್ ಔಟ್ ಎಲ್ಲ ಮಾಡಬಹುದು. ಹಾಗೆ ಇಲ್ಲಿಯೂ ಕೂಡ ಈ ಪ್ಲಗಿನ್ ಮೂಲಕ ನೀವು ಝೂಮ್ ಇನ್ ಝೂಮ್ ಔಟ್ ಎಲ್ಲ ಮಾಡಬಹುದು. ಇದು ಪ್ರತಿಯೊಂದು ಸಸ್ಯಾಹಾರಿ ಅಡುಗೆಯ ರುಚಿಯನ್ನು ಇನ್ನೂ ಹೆಚ್ಚಿಸಲು ಯಾವುದೊಂದು ಜಾಹೀರಾತಿದೆ. ಈಗ ಝೂಮ್ ಇನ್ ಝೂಮ್ ಔಟ್ ಎಲ್ಲ ಆಗಿದೆ. ಪುನಃ ಮೂಲ ಸ್ಕೇಲಿಂಗ್ ಬರೋಕೆ ಡಬಲ್ ಟ್ಯಾಪ್ ಮಾಡಬೇಕು. ಡಬಲ್ ಟ್ಯಾಪ್ ಮಾಡಿದ್ರೆ ನಿಮಗೆ ಒರಿಜಿನಲ್ ಸ್ಕೇಲ್ ಏನಿತ್ತು ಅದಕ್ಕೆ ಬರುತ್ತೆ. ಈಗ ಹಾಗೆ ಮುಂದಿನ ಪುಟವನ್ನು ಓದಬೇಕಂತ ಇದ್ದರೆ ಮತ್ತೆ ಬಲದಿಂದ ಎಡಕ್ಕೆ ಸ್ಕ್ರಬ್ಬಿಂಗ್ ಮಾಡಬೇಕು. ಇಂಟರ್ನೆಟ್ ಮೂಲಕ ಡೌನ್ಲೋಡ್ ಆಯಿತು. ಇದನ್ನು ಈ ಸುಧಾ ಅಪ್ಲಿಕೇಶನನ್ನು ಬಳಸಬೇಕಂತ ಇದ್ದರೆ ನಿಮಗೆ ವೈಫೈ ಅಥವಾ ಐಫೋನಲ್ಲಾದರೆ GPS ಕನೆಕ್ಷನ್ ಇರಬೇಕು. ಈಗ ಹಾಗಾದರೆ ನೀವು ಕೇಳಬಹುದು, ಹಾಗಾದರೆ ಐಫೋನ್ ಮೂಲಕ ಸುಧಾ ಓದಬೇಕು ಅಂತ ಇದ್ರೆ ಯಾವಾಗಲೂ ಇಂಟರ್ನೆಟ್ ಇರಬೇಕಾ? ಉತ್ತರ ಇಲ್ಲ. ಈಗ ನಾವು 3ನೇ ಪುಟದಲ್ಲಿದ್ದೀವಿ. ಹಿಂದಿನ ಪುಟ 1, 2 ವಾಪಸ್ ಬರಬೇಕಂತ ಇದ್ದರೆ ಎಡದಿಂದ ಬಲಕ್ಕೆ ಸ್ಕ್ರಬ್ಬಿಂಗ್ ಮಾಡಬೇಕು. ಮಾಡಿದಾಗ ಏನಾಯ್ತು, ಇಲ್ಲಿ ನೀವು ಗಮನಿಸಬಹುದು, ಇಂಟರ್ನೆಟ್ಟಿಂದ ಅದು ಡೌನ್ಲೋಡ್ ಆಗಲಿಲ್ಲ. ಅಂದರೆ ಏನು ಮಾಡುತ್ತೆ ಸುಧಾ ಅಂದರೆ, ನೀವು ಯಾವುದೇ ವಾರದ ಯಾವುದೇ ಪುಟವನ್ನು ಓದಿದಾಗ ಆ ಪುಟವನ್ನು ತನ್ನ ಫೈಲ್ ಸಿಸ್ಟಮಲ್ಲಿ ರೈಟ್ ಮಾಡಿರುತ್ತೆ, ಹಿಡಿದಿಟ್ಕೊಂಡಿರುತ್ತೆ. ಸೊ ಹಾಗಾಗಿ ನೀವು 2ನೇ ಬಾರಿ ಓದಬೇಕು ಅಂತ ಇದ್ದರೆ ನಿಮಗೆ ವೈಫೈ ಆಗಲಿ GPS ಆಗಲಿ ಬೇಡ. ಸೊ ಇದರಿಂದ ನಿಮಗೆ ವೈಫೈ, ಇಂಟರ್ನೆಟ್ಟು, GPS ಬಿಲ್ಗಳ ಮೇಲೆ ಭಾರಿ ಹೊರೆ ಏನು ಆಗೋಲ್ಲ. ಹಾಗೆ ಮೊದಲನೇ ಪುಟಕ್ಕೆ ಬರಬೇಕು ಅಂತ ಇದ್ರೂ ಎಡದಿಂದ ಬಲಕ್ಕೆ ಸ್ಕ್ರಬ್ಬಿಂಗ್ ಮಾಡಬೇಕು. ಹೀಗಿರುವಾಗ ಈಗ ಪ್ರಸ್ತುತ ವಾರದಲ್ಲಿದ್ವಿ. ಸೊ ನೀವು ಯಾವುದಾದ್ರೂ ಏನೋ ಒಂದು ವಿಶೇಷ ಸಂದರ್ಭದಲ್ಲಿ, ನಾನು 2008 ಡಿಸೆಂಬರಲ್ಲಿ ಯಾವುದೋ ಒಂದು ಓದಿದ್ದೆ, ಅದನ್ನು ಮತ್ತೆ ಓದಬಹುದಾ ನಾನು ನಿಮ್ಮ ಪ್ಲಗಿನ್ ಮೂಲಕ ಅಂದರೆ ಹೌದು. ಈಗ ಸಪೋಸ್ ನಾನು 2008 ಡಿಸೆಂಬರ್ 4 ಯಾವುದೋ ಒಂದು ತಾರೀಕು ಆಯ್ಕೆ ಮಾಡಿದಾಗ ನೀವು ಗಮನಿಸಬಹುದು, ಇಲ್ಲಿ ಇಂಟರ್ನೆಟ್ ಮೂಲಕ ಡೌನ್ಲೋಡ್ ಆಗ್ತಾ ಇದೆ. ಸೊ ಜೈಲಿನಲ್ಲಿ ಮಕ್ಕಳು ಎನ್ನುವಂತಹ ಒಂದು ಆರ್ಟಿಕಲ್ ಇದ್ದಂತಹ ಆ ಡಿಸೆಂಬರ್ 2008 ಸಂಚಿಕೆ ನಿಮ್ಮ ಮುಂದಿದೆ. ಹೀಗೆ ಈ ಸುಧಾ ಐಫೋನ್ ಅಪ್ಲಿಕೇಶನ್ ಮಾಡುವಾಗ ನನಗೆ ಯಾವ ಉತ್ಸಾಹ ಇತ್ತೋ, ಈಗ ಅಂತೂ ಆ ಖುಷಿ ಇನ್ನೂ ಹೆಚ್ಚಾಗಿದೆ, ತುಂಬ ಜಾಸ್ತಿ ಆಗಿದೆ ಆ ಖುಷಿ. ಈ ಖುಷಿನ ನಿಮ್ಮ ಜೊತೆ ಎಲ್ಲರಿಗೂ ಹಂಚ್ಕೊಳ್ಬೇಕಂತ ಹೇಳಿ ಈ ವಿಡಿಯೋ ತಯಾರು ಮಾಡಿದೆ. ಇಷ್ಟೋ ತನಕ ಈ ಡೆಮೋನ ನೋಡಿದ್ದಕ್ಕೆ ಅಂದರೆ ಥ್ಯಾಂಕ್ಸ್. ನಿಮಗೂ ಯಾವುದೇ ರೀತಿಯಾದಂತಹ ಅನಿಸಿಕೆ ಇದ್ದರೆ ದಯವಿಟ್ಟು ತಿಳಿಸಿ. ಅವುಗಳನ್ನ ಮಾಡಿಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೇನೆ.